ಹಾಯ್ ಗಾಯ್ಸ್, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಇದ್ವಿಗೌಡಸ್ ವ್ಲಾಗ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮ್ಮ ಥರ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಮತ್ತು ನಿಮ್ಮದೊಂದು ವ್ಯೂಸು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿವತ್ತು ರೊಟ್ಟಿ ಮತ್ತು ಮಿಕ್ಸ್ ತರಕಾರಿ ಪಲ್ಯ ತೋರಿಸ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ರೊಟ್ಟಿ ಮಾಡೋದಕ್ಕೆ ಅಕ್ಕಿನ 1.5 ಗಂಟೆ ಮುಂಚೆನೇ ನೆನೆಸ್ಬಿಟ್ಟು ಇಟ್ಟಿದ್ದೆ, 2 ಲೋಟ ಅಕ್ಕಿನ. ಪಲ್ಯಕ್ಕೆ ಅಂದ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ, ಸಾಸಿವೆ, ಕರಿಬೇವು ಇದಿಷ್ಟನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ತರಕಾರಿ ಬೀನ್ಸು, ಕ್ಯಾರೆಟು, ಬೀಟ್ರೂಟು, ಗೆಡ್ಡೆಕೋಸು, ಆಲೂಗಡ್ಡೆ ಮತ್ತು ಮೂಲಂಗಿ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ, ಆಲೂಗಡ್ಡೆ ಮತ್ತು ಬದನೆಕಾಯಿನ ಮಿಸ್ ಮಾಡಿಬಿಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೇಕಂದರೆ ಬಟಾಣಿ ಕಾಳು, ಕಡಲೆಕಾಳು ಏನಾದರೂ ನೆನೆಸಿಟ್ಟು ಕೂಡ ಹಾಕೋಬೋದು. ನಾರ್ಮಲಿ ನಮ್ಮಮ್ಮ ಯೂಸ್ ಮಾಡ್ತಿದ್ದು ಬೀನ್ಸು, ಕ್ಯಾರೆಟು, ಬೀಟ್ರೇಟು ಮತ್ತು ಆಲೂಗಡ್ಡೆ, ಬದನೆಕಾಯಿ ಇದಿಷ್ಟು ಹಾಕೋರು. ಈರುಳ್ಳಿ ಟೊಮೊಟೊ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ತರಕಾರಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಮಾಮೂಲಿ ಹುಳಿ ಸಾಂಬಾರಿಗೆ ಏನು ಪುಡಿ ಯೂಸ್ ಮಾಡ್ತೀವೋ ಆ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. 1 ವಿಷಲ್ 2 ವಿಷಲ್ ನಿಮಗೆ ಯಾವ ಥರ ಬೇಯಬೇಕು ನೋಡಿ ತರಕಾರಿ, ಅದಕ್ಕೆ ತಕ್ಕನಾಗಿ ವಿಷಲ್ ಕೂಗಿಸ್ಕೊಳ್ಳಿ. ನಾನು 2 ವಿಷಲ್ ಕೂಗಿಸ್ಕೊಂಡಿದ್ದೆ ಇಲ್ಲಿ. ವಿಷಲ್ ಬಿಟ್ಟಾದಮೇಲೆ ಅಂದರೆ ತಣ್ಣಗಾದ್ಮೇಲೆ ಕುಕ್ಕರ್ ಏನು ಮಾಡಬೇಕಂದ್ರೆ ಒಂದು 2 to 3 ಮಿನಿಟ್ಸ್ ಬೇಯಿಸ್ಕೋಬೇಕಂದ್ರೆ ಒಂದು ಕುದಿ ಬರಬೇಕು. ಮತ್ತು ಹಸಿ ತೆಂಗಿನಕಾಯಿ ತುರಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕಿಲ್ಲ, ಬಟ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಪಲ್ಯಕ್ಕೆ. ಮತ್ತು ನಾನಿಲ್ಲಿ ಪಲ್ಯ ಆದಮೇಲೆ ರೊಟ್ಟಿಗೆ ಮಿಕ್ಸರ್ ಜಾರ್ಗೆ ಆವಾಗಲೇ ನೆನೆಸಿಟ್ಟಿದ್ದಂಥ ಅಕ್ಕಿ ಮತ್ತು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ದೋಸೆ ಬ್ಯಾಟರ್ ಇರ್ತಲ್ಲ, ಆ ಥರ ಕನ್ಸಿಸ್ಟೆನ್ಸಿಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಅದಾದಮೇಲೆ ಒಂದು ಐರನ್ ತವಾಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಮಾಮೂಲಿ ದೋಸೆ ಹೆಂಗೆ ಹಾಕ್ತೀವೋ ಅದೇ ಥರ ಇದೇ ರೊಟ್ಟಿ ಹಿಟ್ಟನ್ನು ಹಾಕಿದ್ರೆ ಆಗುತ್ತೆ. ರೊಟ್ಟಿ ಬಳ್ದ ತಕ್ಷಣ ಲಿಡ್ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಮೇಲ್ಗಡೆ ರೊಟ್ಟಿ ಎಲ್ಲ ಒಂಥರ ಬೆಳ್ಳಗೆ ಆಗಿಬಿಡುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡು ಇನ್ನೊಂದು ಸೈಡ್ ಒಂದು 10 ಸೆಕೆಂಡ್ಸ್ ರೋಸ್ಟ್ ಮಾಡಿದ್ರೆ ಆಗುತ್ತೆ. ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಎಕ್ಸ್ಪೆಷಲಿ ರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಕ್ಕಳು ಬಾಕ್ಸ್ಗೆ ತಿನ್ನೋಕ್ಕೆ ತರಕಾರಿ ಪಲ್ಯ ಮತ್ತು ರೊಟ್ಟಿ ಕೊಟ್ಟೆ. ಬಾಕ್ಸ್ಗೆಲ್ಲ ಪಲ್ಯ ಕೊಟ್ಟವಳೆ ತಿನ್ನೋಕ್ಕೆ ಬರಲ್ಲ ಅಂದ್ಬಿಟ್ಟು ರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಹಸಿ ತರಕಾರಿ ಮತ್ತು ಫ್ರೂಟ್ಸು ಅಥವಾ ಡ್ರೈ ಫ್ರೂಟ್ಸು ಏನಾದರೂ ಹಾಕ್ಬಿಟ್ಟು ಅವಳು ಬಾಕ್ಸ್ಗೆ ಕೊಡ್ತೀನಿ. ಎಲ್ಲ ಕೆಲಸ ಆದಮೇಲೆ ಅದರಲ್ಲೂ ಈ ಚಳಿಗಾಲದಲ್ಲಂತೂ ಮಕ್ಕಳನ್ನ ಎಬ್ಬಿಸಿ ರೆಡಿ ಮಾಡಿ ಕಳಿಸೋದು ಅಂದರೆ ತುಂಬಾ ಕಷ್ಟ. ನನ್ನ ಮಗಳು ಸ್ಕೂಲ್ ಶುರುವಾದಾಗ 7:30ಗೆ ನಾನು ಎಬ್ಬಿಸಿಲ್ಲ ಅಂದರೂ ಅವಳೇ ಎದ್ದು ಬಂದು ರೆಡಿಯಾಗಿ ಹೋಗ್ತಾಯಿದ್ಲು. ಇವಾಗ ತುಂಬಾ ಚಳಿ ಇರುತ್ತೆ ನೋಡಿ, ಎದ್ದೇಳೋದೇ ಇಲ್ಲ. 1/4 ಗಂಟೆ ಇದ್ದಂಗೆ ಎದ್ಬಿಟ್ಟು ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಅರ್ಜೆಂಟಲ್ಲಿ ಹೋಗ್ತಾಳೆ. ಬಂದ್ಬಿಟ್ಟು ಸ್ನಾನ ಮಾಡ್ತಾಳೆ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಚಳಿ ತಡಿಯೋಕ್ಕಾಗಲ್ಲ, ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡೋದು, ತಲೆ ಬಾಚ್ಕೊಂಡೇ ತಿಂಡಿ ತಿನ್ನಿಸ್ತಾ ಇದ್ದೀನಿ, ಇಲ್ಲಾಂದರೆ ಟೈಮ್ ಮ್ಯಾನೇಜ್ ಮಾಡಬೇಕಲ್ಲ. ಅದರಲ್ಲೂ ನನ್ನ ಚಿಕ್ಕ ಮಗಳು ಎದ್ರಂತೂ ಯಾವ ಕೆಲಸ ಮಾಡೋಕ್ಕೂ ಬಿಡಲ್ಲ. ಯಾರಾದರೂ ಒಬ್ಬರು ಎತ್ಕೊಂಡೇ ಇರಬೇಕು. ಇಲ್ಲಾಂದರೆ ದ್ರಾಕ್ಷಿ, ಗೋಡಂಬಿ ಈ ಥರ ಏನಾದರೂ ಕೊಟ್ಟರೆ ತಿನ್ಕೊಂಡು ಕುತ್ಕೋತಾಳೆ. ಖಾಲಿ ಆದಮೇಲೆ ಮತ್ತೆ ಕೊಡು ಅಂತಾಳೆ. ತುಂಬ ಅತಿಯಾಗಿ ಕೊಟ್ಟರೆ ಅದು ಒಳ್ಳೆಯದಲ್ಲ. ಖಾಲಿ ಆದಮೇಲೆ ಮತ್ತೆ ಅಳ್ತಾಳೆ, ಕೊಡು ಕೊಡು ಅಂತ. ತಲೆ ಬರ್ತಿದ್ರೆ ರಬ್ಬರ್ ಬ್ಯಾಂಡ್ ಎತ್ಕೊಂಡು ಹೋಗೋದು ಎಲ್ಲ ಮಾಡ್ತಿರ್ತಾಳೆ. ಇವತ್ತೇನೋ ಸೈಲೆಂಟಾಗಿ ಕೂತಿದ್ದಾಳೆ ಅಂತಲೇ ಹೇಳ್ಬೋದು. ನಾನು ತಲೆ ಬಚ್ಕೊಂಡು ತಿಂಡಿ ತಿನ್ನಿಸ್ತಾ ಇದ್ದೆ. ಪಕ್ಕದಲ್ಲಿ ರಬ್ಬರ್ ಬ್ಯಾಂಡ್ ಇದ್ರೂ ಹುಡುಕ್ತಾ ಇದ್ದೀನಿ. ಎಷ್ಟೊಂದು ಸಲ ಹಂಗೆ ಆಗುತ್ತೆ. ಕಣ್ಣಿಗೆ ಕಾಣಿಸೋ ಥರ ಇದ್ರೂ, ಕೈಗೆ ಎಟ್ಕೋ ಥರ ಇದ್ರೂ ಹುಡುಕ್ತಾನೆ ಇರ್ತೀವಿ. 5 ಮಿನಿಟ್ಸ್ 10 ಮಿನಿಟ್ಸ್ ಆದರೂ ಸಿಗೋದೇ ಇಲ್ಲ. ಅದರಲ್ಲೂ ಎಮರ್ಜೆನ್ಸಿ ಅಂತ ಇದ್ದಾಗಂತೂ ಸಿಗೋದೇ ಇಲ್ಲ. ಯಾರಿಗೆಲ್ಲ ಇದೇ ಥರ ಆಗುತ್ತೆ ಕಮೆಂಟ್ ಮಾಡಿ ನೋಡೋಣ. ನನ್ನ ದೊಡ್ಡ ಮಗಳಂತೂ ರೆಡಿ ಆಗಬೇಕಿದ್ರೆ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಈ ಕಡೆ ಆ ಕಡೆ ನುರಿತಾನೆ ಇರ್ತಾಳೆ. ಅವಳನ್ನ ಇಟ್ಕೊಂಡು ತಲೆ ಬಚ್ಚೋಕ್ಕೆ ಒಂದು 10 ಮಿನಿಟ್ಸ್ ಬೇಕು, ಇಷ್ಟು ಪುಟಾಣಿ ತಲೆನ. ಅದರಲ್ಲೂ ಕ್ಯಾಮ್ರಾ ಆನ್ ಮಾಡಿಬಿಟ್ರು ಅಂತೂ ನನ್ನ ದೊಡ್ಡ ಮಗಳು ಇನ್ನೂ ಜಾಸ್ತಿ ಸರ್ಕಸ್ ಮಾಡ್ತಾ ಇರ್ತಾಳೆ. ಕ್ಯಾಮ್ರಾ ಹತ್ರ ಹೋಗೋದು, ಒಂದು ವಿನ್ ಆಗಿರೋ ಥರ ಬೆರಳೆಲ್ಲ ತೋರಿಸೋದು, ಏನೇನೋ ತರಲೆ ಮಾಡ್ತಾ ಇರ್ತಾಳೆ. ಆಮೇಲೆ ಶೂ ಹಾಕ್ಬೇಕಾದ್ರಂತೂ ಸರ್ಕಸ್ಸು. ಅದರೊಳಗಡೆ ಅದು ಒತ್ತುತ್ತೆ, ಇದು ಒತ್ತುತ್ತೆ. ಇವತ್ತು ಚೆಕ್ ಮಾಡಿದ ಶೂನ ಇಲ್ವ ಅದರೊಳಗಡೆ ಅಂತ ಏನೇನೋ ಕ್ವಶನ್ ಕೇಳ್ತಿರ್ತಾಳೆ. ನಾನು ಯಾವಾಗಲೂ ಅವಳು ಸ್ಲಿಪ್ಪರು ಶೂಸ್ ಎಲ್ಲ ಹಾಕ್ಕೋಬೇಕಿದ್ರೆ, ಕ್ರಾಕ್ಸ್ ಥರ ಸ್ಲಿಪ್ಪರ್ ಹಾಕ್ಕೋಬೇಕಾದ್ರೆ ಹೇಳ್ತೀನಿ, ಒದ್ರುಬಿಟ್ಟು ಹಾಕ್ಕೋಬೇಕು ಮಗಳೇ, ಅದರಲ್ಲಿ ಏನಾದರೂ ಉಳಿದಿರುತ್ತೆ ಅಂತ. ಅದಕ್ಕೆ ಅವಳು ಅದನ್ನೇ ಕೇಳ್ತಾ ಇರ್ತಾಳೆ ದಿನ. ನಾನು ಏನಾದರೂ ಹಾಕ್ಬೇಕಾದ್ರೆ ನೀನು ಚೆಕ್ ಮಾಡ್ತಾ ಅದರೊಳಗಡೆ ಏನೂ ಇಲ್ವಾ ಅಂತ. ಎಲ್ರಿಗೂ ಅದೊಂದು ಸಜೆಷನ್ ಕೊಡ್ತೀನಿ. ಎಕ್ಸ್ಪೆಷಲಿ ಚಳಿಗಾಲದಲ್ಲಿ ಈ ಕ್ರಾಕ್ಸ್ ಥರ ಸ್ಲಿಪ್ಪರು ಶೂ ಇದೆಲ್ಲ ಹಾಕ್ಕೋಬೇಕಾದ್ರೆ ಒಂದು ಸಲ ಚೆಕ್ ಮಾಡಿ ಹಾಕ್ಕೊಳ್ಳಿ. ಅವುಗಳು ಬಂದು ಸೇರ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಆ ಜಾಗ ಎಲ್ಲ ಬೆಚ್ಚಗಿರುತ್ತಲ್ಲ, ಸೊ ಅದಕ್ಕೋಸ್ಕರ. ನನ್ನ ಮಗಳನ್ನೂ ರೆಡಿ ಮಾಡಿ
ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ನೋಡಿ, ಅವಳ ತಟ್ಟೆಲಿ ಅವಳ ತಂಗಿ ತಿನ್ನಕ್ಕೆ ಬಂದ್ಲು ಅಂತ ಕಿತ್ಕೊಂಡು ನೀನು ಈಸ್ಕೊಂಡು ತಿನ್ನೋಗು ಅಮ್ಮ ಹತ್ರ ಅಂತ ಅವಳಿಗೆ ಬೈತಾ ಇದ್ದಾಳೆ. ಬಾಡಿ ಲೋಷನ್ನು ಮತ್ತು ಲಿಪ್ ಬಾಮ್ ಎಲ್ಲ ನೀಟಾಗಿ ಅಪ್ಲೈ ಮಾಡಿಲ್ಲ ಅಂದರೆ ಈ ಚಳಿಗಾಲದಲ್ಲಂತೂ ಫುಲ್ಲು ಲಿಪ್ಸು ಕೈ ಕಾಲೆಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ ಮಕ್ಳಿಗೆ. ಸ್ವಲ್ಪ ಅವ್ರ ಸ್ಕಿನ್ ಬಗ್ಗೆ ಮತ್ತು ಲಿಪ್ ಬಗ್ಗೆ ಕೇರ್ ತೊಗೊಳ್ಳಿ ಈ ಟೈಮಲ್ಲಿ. ಅದರಲ್ಲೂ ಈ ಚಳಿಗಾಲದಲ್ಲಂತೂ ಬಾಡಿ ಲೋಷನ್ನು ಲಿಪ್ ಬಾಮ್ಗಳಂತೂ ಮಿಸ್ ಮಾಡಬೇಡಿ ಮಕ್ಳಿಗೆ. ತುಂಬಾ ಗಾಯ ಆಗಿಬಿಟ್ರೆ ಲಿಪ್ಗಳೆಲ್ಲ ಒಡೆದ್ಬಿಟ್ಟು ಏನಾಗುತ್ತೆ ಅಂದರೆ ಒಂಥರ ಬ್ಲಾಕ್ ಮಾರ್ಕ್ ಉಳ್ಕೊಬಿಡುತ್ತೆ ಮಕ್ಕಳು ತುಟಿ ಮೇಲೆಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನನ್ನ ಮಗಳನ್ನ ನನ್ನ ಹಸ್ಬೆಂಡ್ ಬಿಡ್ತಾ ಇದ್ದಾರೆ ಸ್ಕೂಲ್ಗೆ. ನನ್ನ ಚಿಕ್ಕ ಮಗಳು ನನ್ನ ಬಿಟ್ಬಿಟ್ಟು ಹೋದ್ರು ಅಂತ ಅವ್ರು ಹೋದ್ಮೇಲೆ ಅಳ್ತಾ ಇದ್ದಾಳೆ, ನಾನು ಹೋಗ್ಬೇಕು ಅವ್ರ ಜೊತೆ ಅಂತ. ಅವ್ರ ಅಪ್ಪ ಎಲ್ಲರೂ ರೆಡಿಯಾಗಿ ನಿಂತ್ಕೊಂಡ್ಬಿಟ್ರೆ ಈ ಮಧ್ಯೆ ಹಠ ಮಾಡ್ಕೊಂಡು ಹೋಗೋದು ಕಲ್ತ್ಕೊಂಡವಳು. ಅವ್ರ ಅಪ್ಪ ಇದ್ದರೆ ಅವ್ರ ಅಪ್ಪಂಗೆ ನೇತಾಕೊಂಡಿರ್ತಾಳೆ ಯಾವಾಗ್ಲೂ. ನೋಡಿ, ಅವಳಿಗಿನ್ನ 1 ವರ್ಷದ ಮೇಲೆ 3 ತಿಂಗಳು. ಈಗಲೇ ಹೋಗೋರ ಜೊತೆ ಎಲ್ಲ ಹೋಗ್ಬೇಕು ಅಂತ ಹಠ ಮಾಡ್ತಾಳೆ. ನಾನು ಅವಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಚಿಕ್ಕವಳಿಗೂ ತಿಂಡಿ ತಿನ್ನಿಸಿ ಅವಳನ್ನ ಮಲಗಿಸ್ಬಿಟ್ಟು ಸ್ವಲ್ಪ ಬಟ್ಟೆ ಕೆಲಸ ಇತ್ತು ಮಾಡ್ತಾಯಿದ್ದೀನಿ. ಮಕ್ಕಳಿರೋ ಮನೇಲಂತೂ ಬಟ್ಟೆ ಎಷ್ಟು ಒಗೆದ್ರೂ ಮುಗಿಯೋದೇ ಇಲ್ಲ. ಬರೀ ಚಿಲ್ಟಾರಿ ಬಟ್ಟೆಗಳು, ಅವ್ರ ಚಡ್ಡಿಗಳು, ಟೀ ಶರ್ಟ್ಗಳು ಇವೆ. ದಿನಕ್ಕೊಂದು 2-3 ಸಲ ಟೀ ಶರ್ಟ್ ಚೇಂಜ್ ಮಾಡಬೇಕು. ಸುಸ್ಸು ಮಾಡ್ಕೊಂಡಿರೋ ಚಡ್ಡಿಗಳಂತೂ ರಾಶಿ ಇರ್ತವೆ. ಡೈಪರ್ ಹಾಕ್ತೀನಿ, ಕ್ಲಾತ್ ಡೈಪರು. ಬಟ್ ಆದ್ರೂ ಅದೇನೊಂದು 1/2 ಅವರ್ 1 ಅವರ್ ಅಷ್ಟೇ ನೆಂದೋಗ್ಬಿಡುತ್ತೆ. ಅವ್ರ ಚಡ್ಡಿ ಟೀ ಶರ್ಟ್ಗಳು ಒಗೆಯೋ ಅಷ್ಟರಲ್ಲಂತೂ ತಲೆ ಕೆಡತ್ತೆ. ಹೆಂಗಾದರೂ ಒಗೆಯೋದೊಂದು ಕಡೆ ಆದರೆ ಬಗ್ಗಿ ಎದ್ದು ಆ ಚಿಕ್ಕ ಒಣಗಾಕಿದೆಯಲ್ಲ 1 ಅವರ್ 2 ಅವರ್ ಬೇಕು. ಅದನ್ನೆಲ್ಲ ನೀಟಾಗಿ ಹಿಂಡು, ಅದು ಕೈಲಿ ಒಗೆಯೋ ಬಟ್ಟೆಗಳಲ್ವ, ನೀಟಾಗಿ ಹಿಂಡಿಲ್ಲ ಅಂದರೆ ಒಣಗೋದೇ ಇಲ್ಲ. ದಿನ 3ರಿಂದ 4 ಟೀ ಶರ್ಟು, ಒಂದು 15-20 ಚಡ್ಡಿಗಳಂತೂ ಮಿನಿಮಮ್ ಇದ್ದೇ ಇರುತ್ತೆ ನನ್ನ ಚಿಕ್ಕ ಮಗಳದು. ಅವಳು ಚೇಂಜ್ ಮಾಡ್ತಾಳೆ ಅಂತ ನನ್ನ ದೊಡ್ಡ ಮಗಳು ಅದು ಚೆನ್ನಾಗಿಲ್ಲ ಇದು ಹಾಕ್ಕೊತೀನಿ, ಇದು ಚೆನ್ನಾಗಿಲ್ಲ ಅದು ಹಾಕ್ಕೊತೀನಿ ಅಂತ ಅವಳೇ ಬಿಚ್ಚಿಸೋದು ಹಾಕ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ನಾನು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದು ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಬಂದು ಮಗುಗೆ ಅನ್ನ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿ, ತೊಗರಿಬೇಳೆ, ಆರೆಂಜ್ ಕಲರ್, ಯೆಲ್ಲೋ ಕಲರು, ಮತ್ತು 1-2 ಬೆಳ್ಳುಳ್ಳಿ, ಈರುಳ್ಳಿ, ಬೀಟ್ರೂಟು, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪುಡಿ, 1-2ರಿಂದ 3 ಹರಳು ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಉಪ್ಪು ಹಾಕಿ ಮಕ್ಳಿಗೆ. ಮತ್ತು ಅನ್ನ ಸಾಫ್ಟಾಗಿ ಬೇಯಬೇಕು ನೋಡಿ. ಬೇಳೆ ಎಲ್ಲ ಹಾಕಿದ್ದೀವಿ, ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಒಂದು 3-4 ವಿಷಲ್ ಬೇಯಿಸ್ಕೊಳ್ಳಿ. ಯಾಕಂದರೆ ತುಂಬಾ ಸಾಫ್ಟ್ ಆಗಬೇಕು ಅನ್ನ ಎಲ್ಲ, ಮಕ್ಕಳು ತಿನ್ನಲ್ಲ, ಅದಕ್ಕೋಸ್ಕರ. ಅನ್ನ ಎಲ್ಲ ಆದಮೇಲೆ ಒಂದು ಬಟ್ಲಿಗೆ ಹಾಕ್ಕೊಂಡು ನಾನು ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಬೆಂದಿರುತ್ತಲ್ಲ ಅದಕ್ಕೋಸ್ಕರ. ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಮೊಸರು ಹಾಕ್ಕೊಂಡು ತಿನ್ನಿಸಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಯಾರಿಗಾದ್ರೂ ಮೊಸರು ಅಲರ್ಜಿ ಇದ್ದರೆ ಸ್ಕಿಪ್ ಮಾಡ್ಬೋದು. ಬಟ್ 6 ಮಂತ್ಸ್ ಆಫ್ಟರು ಮಕ್ಕಳಿಗೆ ಕರ್ಡ್ ಕೊಟ್ಟರೆ ತುಂಬಾ ಒಳ್ಳೆಯದು. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ, ಅಂದರೆ 24th ಅವತ್ತಿನ ವ್ಲಾಗು. ಕುವೆಂಪು ಮೆಟ್ರೋ ಸ್ಟೇಷನ್ನು ಮರಿಯಪ್ಪನ ಪಾಳ್ಯ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡು ಗೊರವನಹಳ್ಳಿ ಲಕ್ಷ್ಮಿ ತಂದು ಕೂರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಯಾರಾದರೂ ಬರಬೇಕಂದ್ರೆ, ದೇವ್ರ ದರ್ಶನ ಮಾಡಬೇಕಂದ್ರೆ ಬರ್ಬೋದು. ಇದು ಅವತ್ತಿಂದು, ಅಂದರೆ ನಮ್ಮ ಅಕ್ಕನ ಮಗಳು ಕಲಶ ಹೊತ್ತಿದ್ಲು, ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ದೇವ್ರ ಜೊತೆ ಹೋಗಿದ್ರು ತೊಗೊಂಬರೋಕ್ಕೆ ಅಂತ ಗೊರವನಹಳ್ಳಿಗೆ. ಅದನ್ನು ಸ್ವಲ್ಪ ಕ್ಲಿಪ್ಸು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಭಾನುವಾರ ತನಕ 5 ದಿನ ಕೂರಿಸ್ತಾರೆ. ಯಾರಿಗಾದ್ರೂ ಬರಬೇಕು ಅಂದರೆ ಬಂದು ಒಂದು ಸಲ ದರ್ಶನ ಮಾಡಿ. ದಿನ ಒಂದೊಂದು ಥರ ಅಲಂಕಾರ ಮಾಡ್ತಾರೆ, ಮತ್ತು ಫಂಕ್ಷನ್ಸ್ ಇರುತ್ತೆ, ಆರ್ಕೆಸ್ಟ್ರಾ ಥರ. ನಾನು ಅವತ್ತೇ ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ನೋಡಿ. ಬರೋಕ್ಕಾಗಲ್ಲ ಅನ್ನೋರು ನಾನು ವೀಡಿಯೋಸ್ ಹಾಕ್ತೀನಿ, ನೋಡ್ಕೋಬೋದು. ಹಂಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.